ಸ್ನೇಹಿತರೆ. ಇವತ್ತಿನ ಮನೆ ಮದ್ದು ಭಾಗವಾಗಿ ಒಂದು ಅದ್ಭುತವಾದ ವಿಷಯ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಂತಂದ್ರೆ ಸ್ನೇಹಿತರೆ, ಈಗ ಹಲವಾರು ಕಾಯಿಲೆಗಳಿಗೆ ಭಯಾನಕರ ಕಾಯಿಲೆಗಳಿರ್ತದೆ. ಓಕೆ, ಈ ಭಯಾನಕರ ಕಾಯಿಲೆಗಳು ಏನಾಗತ್ತಂದ್ರೆ ಎಲ್ಲ ಪರಿಹಾರ ಆಗಲ್ಲ ಪ್ರತಿಯೊಬ್ಬರಿಗೆ. ಈಗ ನೋಡಿ, ಸ್ವಲ್ಪ ಜನ ಏನಾಗತ್ತೆ, ಈ ಕ್ಯಾನ್ಸರ್ ಅವರು ಗುರುತಿಸುವಾಗನೇ 4ನೇ ಸ್ಟೇಜ್ಗೆ ಹೋಗಿರ್ತದೆ. 4ನೇ ಸ್ಟೇಜ್ಗೆ ಹೋಗಿರ್ತದೆ, ಅದು ಪರಿಹಾರ ಆಗಲ್ಲ ಅಂತ ಖಂಡಿತ ತಜ್ಞರು ಅಂದ್ರೆ ವೈದ್ಯರು ಏನ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಇದು ಏನೇ ಏನೇ ಮಾಡಿದ್ರು ಇದು ವೇಸ್ಟ್. ಇದು ಇವ್ರನ್ನು ಮನೆಗೆ ಕರ್ಕೊಂಡೋಗಿ ಇಟ್ಕೊಳ್ಳಿ, ಎಷ್ಟು ಕಾಲ ಅವ್ರಿಗೆ ಇದೆಯೋ ಅಷ್ಟು ಕಾಲ ಇರ್ತಾರೆ, ಆಮೇಲೆ ತೀರೋಗ್ತಾರೆ ಅಂತ ಹೇಳ್ತಾರೆ ಅಲ್ವಾ. ನೇರವಾಗಿ ಹೇಳ್ತಾರೆ ಅವ್ರು, ಯಾಕಂದ್ರೆ ಪರಿಹಾರ ಇಲ್ಲ ಅಂತೆ ಅಷ್ಟೇ ಇದಕ್ಕೆ. ಯಾಕಂದ್ರೆ ಎಲ್ಲ ಪ್ರಯತ್ನ ಮಾಡಿರ್ತಾರೆ. ಸೊ ಅವ್ರಿಗೂ ಅರ್ಥ ಆಗತ್ತೆ, ಅವರು ಶಕ್ತಿ ಅಂದ್ರೆ ಅವರು ದೇಹದ ಶಕ್ತಿ ಪೂರ್ತಿ ನಿಶ್ಶಕ್ತಿ ಆಗಿರ್ತದೆ. ಇನ್ನು ಯಾವುದೇ ಮದ್ದು ಕೊಟ್ಟರು ಕೆಲಸ ಮಾಡಲ್ಲ. ಎಂತ ಹೇಳ್ಬೇಕಂದ್ರೆ ಬಲವಾದ ಇಂಜೆಕ್ಷನ್ಸ್ ಹಾಕಿದ್ರು ಅದು ಕೆಲಸ ಮಾಡಲ್ಲ ಅಂತ ಪರಿಸ್ಥಿತಿ ಬಂದಿರುತ್ತೆ ಸ್ನೇಹಿತರೆ. ಅದು ನಾವೇನ್ ಹೇಳ್ತೀವಿ ಅಂದ್ರೆ, ಎಲ್ಲಾ ಚಿಕಿತ್ಸೆಗಳು ವಿಫಲವಾಗಿದ್ರೆ ಏನ್ ಮಾಡ್ಬೇಕು ಅಲ್ವಾ. ಎಲ್ಲಾ ಚಿಕಿತ್ಸೆಗಳು ವಿಫಲವಾಗಿದೆ, ಈಗ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಂತ ಪರಿಸ್ಥಿತಿಯಲ್ಲಿ ನಾವು ಅವ್ರ ಮನೆಗೆ ಕರ್ಕೊಂಡು ಬಂದ್ಮೇಲೆ ಏನ್ ಮಾಡಿದ್ರೆ, ಎಂತ ಚಿಕಿತ್ಸೆ ನಾವು ಕೊಟ್ರೆ ಮನೆಯಲ್ಲಿ ಅವ್ರು ಇನ್ ಸ್ವಲ್ಪ ಹೆಚ್ಚು ಕಾಲ ಬದುಕ್ತಾರೆ. ಮತ್ತೆ ಕಡಿಮೆ ನೋವು ಜೊತೆಗೆ ನೋಡಿ, ನೋವು ಹೆಚ್ಚಾಗಿರುವಾಗ ಅವರು ಜೀವನ ಮಾಡೋದು ಹೇಗಿರುತ್ತೆ, ಅದೇ ತಂದಿದ ಮೇಲೆ ಮನೇಲಿ ಇಟ್ಕೊಂಡು ಸೊ ಯಾವ ತರ ಚಿಕಿತ್ಸೆಗಳು ನಾವು ಕೊಡ್ತಾ ಹೋದ್ರೆ ಅವ್ರ ನೋವು ಕಡಿಮೆ ಇರುತ್ತೆ. ಮತ್ತೆ ದೀರ್ಘಕಾಲ ಎಷ್ಟು ಕಾಲ ಅವ್ರಿಗಿದೆ ಅಷ್ಟು ಕಾಲನು ನೋವು ರಹಿತ ಜೀವನವನ್ನು ನಡೆಸ್ಕೊಡುವಂತ ಅವಕಾಶ ಇರುತ್ತಂತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವು ಅಂತ ಏನೇನು ಹಂತಗಳಿದೆಯೋ, ಏನೇನು ನಾವು ಪಾಲನೆ ಮಾಡ್ಬೋದು ಅಂತ ಅಂಶಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ, ಚರ್ಚೆ ಮಾಡೋಣ. ನೋಡಿ, ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವುದೇ ಚಿಕಿತ್ಸಾ ಕೆಲಸ ಮಾಡಿಲ್ಲ ಅಂತ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕಂದ್ರೆ, ನೇರವಾಗಿ ಮನೆಗೆ ಕರ್ಕೊಂಡು ಬಂದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರು ಇರೋದಕ್ಕೆ ಒಂದು ಒಳ್ಳೆ ಪ್ರದೇಶ ಸ್ನೇಹಿತರೆ. ಹೇಳ್ಬೇಕಂದ್ರೆ ಈ ಮಾರಣಾಂತ ಕಾಯಿಲೆಗಳಿಂದ ಅವ್ರನ್ನು ಏನ್ ಮಾಡ್ಬೇಕು, ಖಂಡಿತವಾಗಿ ಈ ಸೊಳ್ಳೆ ಇರಬಾರ್ದು ಅಂತ ಪ್ರದೇಶದಲ್ಲಿ ಮಲಗಿಸ್ಬೇಕಾಗತ್ತೆ. ಓಕೆ, ಸೊ ಒಳ್ಳೆ ವಾತಾವರಣ ಸುತ್ತಿರಬೇಕಾಗತ್ತೆ. ಅಂತ ವಾತಾವರಣದಲ್ಲಿ ಮಲಗಿಸಿ ಸೊ ಅವ್ರಿಗೆ ಸ್ವಲ್ಪ ಚಿಕಿತ್ಸೆಗಳು ಕೊಡ್ತಾ ಹೋದ್ರೆ, ಅದೇ ಒಂದು ಸಮಗ್ರ ಜೀವನ ಶೈಲಿ ಏನ್ ಪಾಲನೆ ಮಾಡ್ಬೋದು ಅವ್ರಿಗೆ, ಮತ್ತೆ ಮನೆ ಮದ್ದುಗಳು ಏನ್ ಪಾಲನೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ದಯವಿಟ್ಟು ಪಾಲನೆ ಮಾಡಿ. ಓಕೆ, ಸೊ ಇವ್ರು ಒಳ್ಳೆ ವಾತಾವರಣದಲ್ಲಿ ಮಲಗಿಸಿ ಇಂಥ ಹಲವಾರು ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದುಗಳು ದಯವಿಟ್ಟು ಪಾಲನೆ ಮಾಡಿ ಅವರು ಸುಖವಂತವಾಗಿ ಆರೋಗ್ಯವಂತವಾಗಿ ಕೊನೆಯ ದಿವಸಗಳು ನೋವು ರಹಿತ ಜೀವನ ನಡೆಸ್ಕೊಂಡಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ರೋಗಿಗೆ ಏನ್ ಮಾಡ್ಬೇಕು, ನಿತ್ಯ ತಲಸ್ನಾನ ಮಾಡಿಸಿ, ಮತ್ತೆ ತಲಸ್ನಾನ ಮಾಡಿದ ತಕ್ಷಣವೇ ಅವ್ರಿಗೆ ಚೆನ್ನಾಗಿ ಒರೆಸಿ ತಲೆ ಒರೆಸ್ಬೇಕಾಗತ್ತೆ. ಓಕೆ, ಆಮೇಲೆ ಮಲಗುವ ಜಾಗದಲ್ಲಿ ಈ ಸೊಳ್ಳೆ ಮತ್ತೆ ಈ ತಿಗಣೆ ಕೀಟ ಇಂಥದ್ದು ಯಾವುದು ಇರಬಾರದು ಅಂತ ವಾತಾವರಣದಲ್ಲಿ ಅವ್ರನ್ನ ಪರಿಶುದ್ಧವಾಗಿರುವಂತ ವಾತಾವರಣದಲ್ಲಿ ಮಲಗಿಸಿ ದಯವಿಟ್ಟು. ಓಕೆ, ಆಮೇಲೆ ಸಮಯಕ್ಕೆ ಸರಿಯಾದ ಶುದ್ಧವಾದ ತಿಳಿಯಾದ ಬಿಸಿಯಾದ ಆಹಾರ ಹಾಗೂ ಎಳ್ನೀರು ಮತ್ತೆ ಹಣ್ಣಿನ ರಸ ಇಂಥದ್ದು ಸೇವಿಸಲಿಗೆ ಅವ್ರು ಕೊಡ್ಬೇಕಾಗತ್ತೆ. ಓಕೆ, ಅದು ತುಂಬಾ ಉತ್ತಮ ಅವ್ರಿಗೆ. ಓಕೆ, ಶಕ್ತಿ ಕೊಡ್ತಾ ಇರ್ತದೆ ದೇಹಕ್ಕೆ. ಮತ್ತೆ ವಾರಕ್ಕೆ 2 ಸರಿ ಎಳ್ಳೆಣ್ಣಿಂದ ಸೆಸೆಮಿ ಆಯಿಲಿಂದ ಮೃದುವಾಗಿ ಮಾಲಿಶ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ. ಅರ್ಥ ಆಯ್ತಾ? ಅದು ತುಂಬಾ ಉತ್ತಮ. ಆಮೇಲೆ ಮನೆಯಲ್ಲೇ ದಿನಾಲು ಅಗ್ನಿಹೋತ್ರ ಮಾಡಿಸಿ, ಅವ್ರನ್ನು ಕೂರಿಸಿ, ಇಲ್ಲಾಂದ್ರೆ ಅವ್ರ ಪಕ್ಕದಲ್ಲೇ ಅವರು ಮಂಚ ಇಲ್ಲಾಂದ್ರೆ ಅವ್ರ ಬೆಡ್ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನೇ ಅಗ್ನಿಹೋತ್ರ ನೀವು ಮಾಡಿ, ಅವರು ಪಕ್ಕದಲ್ಲಿ ಕೂತ್ಕೊಂಡ್ರು ಸಹ ಅವ್ರಿಗೆ ಅದ್ಭುತವಾದ ಅವ್ರಿಗೆ ಶಕ್ತಿ ಬರುತ್ತೆ, ಒಳ್ಳೆ ಆಕ್ಸಿಜನ್ ಸಿಗತ್ತೆ, ಅವ್ರ ದೇಹಕ್ಕೆ ಬೇಕಾಗಿರುವಂತ ಸ್ವಚ್ಛವಾದ ಆಕ್ಸಿಜನ್ ಸಿಗತ್ತೆ. ಅದರಿಂದ ಅವ್ರಿಗೆ ಏನಾದ್ರೂ ಪರಿಹಾರ ಆಗ್ಬೋದು, ಅಟ್ಲೀಸ್ಟ್ ನೋವು ಅಂತ ಕಡಿಮೆ ಆಗತ್ತೆ ಸ್ನೇಹಿತರೆ. ಸೊ ಈ ತರ ಮಾಡಿ. ಆಮೇಲೆ ಇನ್ನೊಂದು ಜೀವಜಲ ಅಂತ ಒಂದಿದೆ. ಈ ಜೀವಜಲ ಸೊ ಅದ್ಭುತವಾಗಿ ತಯಾರು ಮಾಡಿಕೊಂಡು ಕುಡಿಬಹುದು. ಯಾವುದೇ ಜೀವಜಲ ಅವ್ರಿಗೆ ಈ ರೋಗಕ್ಕೆ ಸಂಬಂಧಪಟ್ಟೆ ಏನ್ ಮಾಡ್ಬೇಕು, ಒಂದು ಜಲ ತಯಾರು ಮಾಡಿಕೊಂಡು ಕುಡಿಬೇಕಾಗತ್ತೆ. ಈ ಜೀವಜಲಗಳು ಏನಿರ್ತದೆ ಅಂದ್ರೆ ಅದ್ಭುತವಾದ ಜೀವಜಲಗಳು ಸ್ವಲ್ಪ ನಾನು ಹೇಳ್ತೀನಿ. ಸೊ ಅದು ನೋಡ್ಕೊಂಡು ಆ ಜೀವಜಲಗಳಲ್ಲಿ ಯಾವ್ದು ನಿಮ್ಗೆ ಅನುಕೂಲ ಆಗತ್ತೋ ಆ ವ್ಯಾಧಿಗೆ ತಕ್ಕ ಜೀವಜಲಗಳು, ಯಾವ ವ್ಯಾಧಿಗೆ ಯಾವ ಜೀವಜಲ ಸೂಟ್ ಆಗತ್ತೋ ಆ ಜೀವಜಲವನ್ನು ರೆಡಿ ಮಾಡಿಕೊಂಡು ಕುಡಿಬಹುದು. ಎಂತದಂದ್ರೆ ಈಗ ನೋಡಿ, ಗರಿಕೆ ರಸ, ಗೋಧಿ ಹಲ್ಲಿನ ರಸ, ನಲ್ಲಿಕಾಯ ರಸ, ಈ ಲೋಲಸದ ರಸ, ಮತ್ತೆ ಗಜ್ಜರಿ ರಸ, ಎಲೆನೀರು ಅಲ್ವಾ, ಈ ಹೇಳ್ಬೇಕಂದ್ರೆ ಕಬ್ಬಿನ ಹಾಲು, ಅಂಜೂರದ ರಸ, ಕಿತ್ತಲೆ ರಸ, ಪಪ್ಪಾಯ ರಸ, ಇವೆಲ್ಲಾನು ಈ ಹಸಿಯಾದ ರಸಗಳಿವೆಲ್ಲ. ಓಕೆ, ಯಾವುದೇ
ಇದು ಫ್ರಿಜ್ ಅಲ್ಲಿ ಇಟ್ಟಿರೋದು ಸಂಗ್ರಹ ಮಾಡೋದು ಇಲ್ಲ, ಕ್ಯಾನ್ ಅಲ್ಲಿ ಬಂದಿರೋದು ಅಂಥದ್ದು ಯಾವುದು ಪ್ಯಾಕೇಜ್ ಅದೆಲ್ಲ ಇಲ್ಲ ಸ್ನೇಹಿತರೆ. ಹಸಿವಾದ ರಸದಲ್ಲಿ ತಯಾರು ಮಾಡಿಕೊಂಡು ಅವ್ರಿಗೆ ಆ ಪೇಷಂಟ್ ಕೊಡಬೇಕಾಗತ್ತೆ. ಈ ಗುಲಾಬಿ ಜಲ, ಹಸಿರು ತರಕಾರಿ, ಹಸಿರು ತರಕಾರದ ಸೂಪ್, ಗ್ರೀನ್ ಜ್ಯೂಸ್ ಅಂತ ಹೇಳ್ತೀವಲ್ಲ ಅದನ್ನು ಸೂಪ್ ಮಾಡ್ಕೊಳ್ಳಿ. ಈ ಧಾನ್ಯ ಕುದಿಸಿದ ಸೂಪ್, ಧಾನ್ಯ ಧಾನ್ಯ ಕುದಿಸಿದ ಸೂಪು, ಹಸುವಿನ ಹಾಲು ಮಜ್ಜಿಗೆ, ಹಸುವಿನ ದೇಶಿ ಹಸುವಿನ ಹಾಲು ಮಜ್ಜಿಗೆ, ಆಡಿನ ಹಾಲು, ಈ ತರ. ಸೊ ಈ ಕೇಸರಿ ಹಾಲು, ಸೊರಕಾಯ ರಸ, ಪಾಲಕ್ ರಸ, ದಾಳಿಂಬೆ ರಸ, ಶ್ರೀಗಂಧ ನೀರು ಸ್ನೇಹಿತರೆ, ಪುದೀನ ಕಷಾಯ, ಸುವರ್ಣ ಜಲ. ಸೊ ಅಂದ್ರೆ ನೀರಿಗೆ ಚಿನ್ನ ಹಾಕಿ ಕುದಿಸಿ ಸೇವನೆ ಮಾಡೋದು. ಈಗಾಗಲೇ ಇದು ಹೇಳ್ಕೊಟ್ಟಿದ್ವಿ. ಅಂದ್ರೆ ಈ ಸುವರ್ಣ ಜಲ ಅಂತ ಅನ್ನೋದು ಹೇಗೆ ಮಾಡ್ಕೋಬೇಕಂತ ನಮ್ಮ ಯೂಟ್ಯೂಬ್ ಅಲ್ಲಿ ಮಹಾತಾ ಟಿವಿಯಲ್ಲಿ ಸಿಗತ್ತೆ ನಿಮ್ಗೆ. ಅಂದ್ರೆ ಯಾವುದೇ ನೀರ್ ಜೊತೆಗೆ ಈ ಚಿನ್ನ, ಬೆಳ್ಳಿ ಮತ್ತೆ ತಾಮ್ರ ಮತ್ತೆ ಡೈಮಂಡು ಅಂತದನ್ನು ಹಾಕಿ ನಾವು ಹೇಗೆ ನಾವು ಒಂದು ಸುವರ್ಣ ಜಲ ಮಾಡ್ಕೋಬಹುದು. ಆ ಸುವರ್ಣ ಜಲ ಅದೇ ನಾವು ಹೇಳ್ತೀವಿ ಚಾರ್ಜ್ಡ್ ವಾಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆ ಚಾರ್ಜ್ಡ್ ವಾಟರ್ ಅನ್ನೋದು ಈಗಾಗಲೇ ಒಂದು ಹಲವಾರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಒಂದು ಅದ್ಭುತ ವಿಡಿಯೋ ಮಾಡಿದ್ವಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಇಂಥ ಜೀವಜಲಗಳನ್ನು ಅವ್ರು ಕೊಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಒಳ್ಳೇದು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಮನೆ ಮದ್ದುಗಳು ನೋಡೋಣ. ಸ್ವಲ್ಪ ಮನೆ ಮದ್ದುಗಳು ಏನ್ ಮಾಡ್ಬೋದು ಅಂದ್ರೆ, ಬೆಳಗ್ಗೆ ಬರಿಯೊಟ್ಟಗೆ 1 ಕಪ್ಪು ತುಳಸಿ ಕಷಾಯ ಕೊಡಿ ಸ್ನೇಹಿತರೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮೊದಲೇ 1 ಕಪ್ಪು ಈ ಕರಿಕಿ ರಸ, ಈ ಗರಕ ರಸ ಅಂತ ಹೇಳ್ತೀವಲ್ಲ ಅದು ಕೊಡಿ. 1 ಚಮಚೆ ಜೀನು ಸೇರಿಸಿ ಕೊಡಿ. ಇದು ಉತ್ತಮ ಆಗತ್ತೆ. ಆಮೇಲೆ ರಾತ್ರಿ ಊಟಕ್ಕೆ ಮೊದಲೇ 1 ಕಪ್ ನೀರು, 2 ಚಮಚೆ ಗೋ ಆರ್ಕ್ ಸೇರಿಸಿ ಕೊಡಿ. ಸೇರಿಸಿಕೊಡಿ, ಅದು ತುಂಬಾ ಉತ್ತಮ ಆಗತ್ತೆ. ಮತ್ತೆ 4ನೇದು, ರೋಗಿಯ ಈ ದೈಹಿಕ ಶಕ್ತಿನ ಗಮನಿಸಿಕೊಂಡು ಏನ್ ಮಾಡ್ಬೇಕು, ಇಂಥ ಚಿಕಿತ್ಸೆಗಳು ಏನ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಗಮನಿಸಿಕೊಂಡು ಮಾಡಿ. ಅಂದ್ರೆ ಈ ರೋಗಿಗಿರುವಂತ ಶಕ್ತಿ, ಆ ಶಕ್ತಿ ಹೇಗಿದೆ, ಅದು ಅವ್ರಿಗೆ ಜೀರ್ಣ ಆಗ್ತಾ ಇದೆ ಇಲ್ಲ ಅಂತ ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಯಾವ್ದಂದ್ರೆ ಅದು ಕೊಟ್ಟರೆ ಜೀರ್ಣ ಆಗಲ್ಲ ಅಂದ್ರೆ ಕಷ್ಟ. ಸ್ವಲ್ಪ ಕೊಟ್ಟು ನೋಡಿ, ಆ ಜೀರ್ಣ ಆಗ್ತಾ ಇದೆ, ಅವ್ರಿಗೆ ಸರಿ ಹೋಗ್ತಾ ಇದೆ. ಅದು ಯಾಕಂದ್ರೆ ಈ ಪೇಷಂಟ್ಗಳು ಏನಂದ್ರೆ ಪೂರ್ತಿ ನಿಶಕ್ತಿ ಆಗಿರ್ತಾರೆ, ವ್ಯಾಧಿ ನಿರೋಧಕ ಶಕ್ತಿ ಎಲ್ಲ ಒಟ್ಟೋಗಿರ್ತದೆ. ಅವರಲ್ಲಿ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ಜೀರ್ಣ ಶಕ್ತಿ ಇರಲ್ಲ ಅವ್ರಿಗೆ. ನಡೆಯಕ್ಕೂ ಆಗಲ್ಲ, ಜೀರ್ಣಶಕ್ತಿ ಅಲ್ಲ, ಉಸಿರಾಟ ಕಷ್ಟ, ಎಲ್ಲ ಕಷ್ಟದಿರ್ತದೆ. ಅದಕ್ಕೆ ಅವರು ಯಾವ ವ್ಯಾಧಿ ಹೆಚ್ಚಾಗಿದೆ, ಅದಕ್ಕೂ ಯಾವ್ದು ಸೂಟ್ ಆಗ್ತದೆ ಸ್ವಲ್ಪ ನೋಡ್ಕೊಂಡು ನಾವು ಗಮನಿಸ್ಕೊಂಡು ಅವ್ರಿಗೆ ಕೊಡ್ತಾ ಹೋಗ್ಬೇಕಾಗತ್ತೆ. ಈಗ ಜೀವಜಲ ಆಗ್ಬೋದು, ಮತ್ತೆ ಇಂಥ ಪರಿಹಾರಗಳು ನಾವು ಏನೇನು ಹೇಳಿವಿ ಈಗ, ಇವೆಲ್ಲಾನು ಅವ್ರ ಶಕ್ತಿ ಗಮನಿಸ್ಕೊಂಡು ಇವೆಲ್ಲ ಇಂಥ ಪರಿಹಾರಗಳು ಇಂಥ ಸಮಾಜ ನಡೆಸ್ಕೊಂಡಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಅವ್ರಿಗೆ ಆದಷ್ಟು ನೋವುರಹಿತ ಜೀವನ ಅನ್ನೋದು ನಡ್ಸ್ಕೋಬಹುದು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಈ ಕ್ಯಾನ್ಸರ್ ಬಂದಿರುವಂತ ಪೇಷಂಟ್ಸ್ಗೂ ಅಷ್ಟೇ, ಕ್ಯಾನ್ಸರ್ ಬಂದ್ರೆ ನೇರವಾಗಿ 4ನೇ ಸ್ಟೇಜ್ ಅಂದ್ರೆ ಇನ್ನೇನು ಮಾಡಲ್ಲ, ಅವ್ರು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡ್ಕೊಂಡಂತ ಈ ವಿಧಾನಗಳಲ್ಲಿ ಅವ್ರಿಗೆ ಸ್ವಲ್ಪ ಸ್ವಾಂತನ ಸಿಗ್ಬೋದು. ಸೊ ಒಂದು ಪೀಸ್ಫುಲ್ ಹೇಳ್ಬೇಕಂದ್ರೆ ಶಾಂತಿಯುತ ಜೀವನ ನಡೆಸ್ಕೊಳಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಈಗ ನಾವು ಮನೆ ಮದ್ದುಗಳನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.